ಸೈಟ್ಗಳನ್ನು ಕಟ್ಟಡಗಳನ್ನು ಮೂರು ಭಾಗ ಮಾಡಿದ್ದಲ್ಲಿ ಮುದ್ರಾಂಕ ಶುಲ್ಕ ಇದೆಲ್ಲ ಒಂದು ತಿದ್ದುಪಡಿಗಳು 96-97ರಲ್ಲೂ ಆಗಿದೆ. ಇಲ್ಲಿ 2003ನೇ ಇಸ್ವಿವರೆಗೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಯಾವುದೇ ರೀತಿ ನಿವೇಶನಗಳಿರಲಿ, ಆ ನಿವೇಶನಗಳಿಗೆ ಬಹುಶಃ ಜನತಾದಳದ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿಗಳಿದ್ರು. ಅವತ್ತು ಮೊದಲು 60 ಮಹಾನಗರ ಪಾಲಿಕೆಯ ವಾರ್ಡ್ಗಳಿತ್ತು. ಆ 60 ನಗರ ಪಾಲಿಕೆ ವಾರ್ಡ್ಗಳನ್ನು 98 ನಗರ ಪಾಲಿಕೆ ವಾರ್ಡ್ಗಳಾಗಿ ತೀರ್ಮಾನ ಮಾಡಿದ್ರು, ಆದೇಶ ಆಯಿತು. 7 ನಗರಸಭೆಗಳು, ಒಂದು ಪಟ್ಟಣ ಪಂಚಾಯಿತಿ, ಇದು ಸಹ ರಚನೆ ಆಯಿತು. 110 ನಮ್ಮ ಕಾಲದಲ್ಲಿ, ಈಗಲ್ಲ. ಈ 7 ನಗರಸಭೆಗಳನ್ನ ಯಾತಕ್ಕೆ ಮಾಡಿದ್ರು? ಬೆಂಗಳೂರಿನ ಹೊರವಲಯದಲ್ಲಿ ಅಭಿವೃದ್ಧಿನೇ ಕಾಣಿರಲಿಲ್ಲ. ಹಲವಾರು ಭಾಗದಲ್ಲಿ ರೆವೆನ್ಯೂ ಸೈಟ್ಗಳನ್ನ, ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿಗಳನ್ನ ವ್ಯವಸಾಯೇತರ ಒಂದು ಯೋಜನೆಗಳಿಗೆ ಪರಿವರ್ತನೆ ಮಾಡತಕ್ಕಂಥದ್ದು ನಡೆದೋಗಿತ್ತು. ಅವತ್ತಿನ ಕಾಲದಲ್ಲಿ ಈ ಒಂದು ರೆಗ್ಯುಲರೈಸೇಷನ್ಗೆ 110 ರೂಪಾಯಿನ ಫಿಕ್ಸ್ ಮಾಡಿದ್ರು. ಸ್ಕ್ವೇರ್ ಮೀಟರ್ಗೆ 110 ರೂಪಾಯಿ ಫಿಕ್ಸ್ ಏನು ಮಾಡಿದ್ರು, ಹಣ ಕಟ್ಟಿಸ್ಕೊಂಡು ಫಾರಂ ನಂಬರ್ 19 ಅವತ್ತಿದ್ದು ಖಾತೆನೂ ಸಹ ವಿತರಣೆ ಮಾಡ್ತಾ ಇದ್ರು. ಆ ರೀತಿಯ ಒಂದು ತೀರ್ಮಾನಗಳಾಗಿತ್ತು. ಅವತ್ತಿನ ವ್ಯಾಲ್ಯೂ, ಅವತ್ತ 110 ರೂಪಾಯಿಯನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ಕ್ವೇರ್ ಮೀಟರ್ಗೆ ಆ ಸರ್ಕಾರ ತೀರ್ಮಾನ ಮಾಡಿದ್ರು. ಒಂದು 30-40 ಸೈಟ್ ಅನ್ನು ಅವನು ಕೊಂಡ್ಕೊಳ್ಳೋದಕ್ಕೆ, ಸೆಕ್ಟರ್ ರೆಗ್ಯುಲರೈಸ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಬೀಳ್ತಾ ಇದ್ದಿದ್ದು 12,263 ರೂಪಾಯಿ ಅವತ್ತು ತೆಗೆದುಕೊಂಡಂತ ನಿರ್ಧಾರದಲ್ಲಿ. ಭೂ ಪರಿವರ್ತನಾ ದಂಡ ಅಂತ ಹೇಳಿ ಕನ್ವರ್ಷನ್ ಫೀ 1,500 ರೂಪಾಯಿನ RBI ಕಟ್ಟಬೇಕಾಗಿತ್ತು ಆ ಸ್ಕೀಮ್ನಲ್ಲಿ. ನಂತರ 2003ರಲ್ಲಿ ಅವತ್ತಿನ ಪೌರಾಡಳಿತ ನಿರ್ದೇಶಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು SAS ಜಾರಿಗೆ ತಂದಂಥದ್ದು. ಆಸ್ತಿ ತೆರಿಗೆ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಅಸೆಸ್ಮೆಂಟ್ಗೆ 97 12,000 ರೂಪಾಯಿ ಬೀಳ್ತಾ ಇದ್ದಾಗ ಒಂದು ಖಾತಾ ಪಡೀಲಿಕ್ಕೆ. ಇದರಲ್ಲಿ ಇವರೇನು 2003ರಲ್ಲಿ ಬದಲಾವಣೆ ತಂದ್ರಲ್ಲ, ನಗರಸಭೆ, ನಗರ ಪಾಲಿಕೆ, ಪುರಸಭೆ ಈ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿ ಅಂದರೆ ಖಾಲಿ ನಿವೇಶನ, ವಸತಿ ಮತ್ತು ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರಲಿ ಇಲ್ಲ ಅನಧಿಕೃತವಾಗಿರಲಿ, ಅವುಗಳಿಂದ ತೆರಿಗೆನ ಕಡ್ಡಾಯವಾಗಿ ವಸೂಲಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ 19 ಫಾರಂ ನಂಬರ್ 19ರಲ್ಲಿ ಮಾಡ್ತಾ ಇದ್ದಂಥದ್ದೇನಿತ್ತು ಹಿಂದೆ, ಆ ಫಾರಂ ನಂಬರ್ 19ನ್ನ ರದ್ದು ಮಾಡಿ ಏಕ ಪ್ರಕಾರವಾದಂತಹ ಒಂದು ತೆರಿಗೆ ಕಟ್ಟಿಸ್ಕೊಂಡು ಫಾರಂ ನಂಬರ್ 3 ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮನೆ.